ಸಲ ಹೋಗಿದ್ದೀನಿ. ಇಲ್ಲ ಇಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದಾರೆ. ವಿಜಯಣ್ಣ ಫ್ಯಾನ್ಸ್ಗೂ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅಣ್ಣನೇ ಇವತ್ತು ಸೂರ್ಯನ ಟೈಟ್ಲ್ ಕೊಟ್ಟಿರೋದು ಅವರೇನೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಖಂಡಿತ ಹೋಗ್ತೀನಿ ಸರ್. ಇಷ್ಟೊಂದು ಮಾಡ್ತಾ ಇದ್ದಾನಲ್ಲ ಅಂತ ನಾನು ಹೋಗ್ತೀನಿ. ಒಂದು ನಂಗೆ ಇಷ್ಟ ಇಲ್ಲ ಅಂದರೆ ತಳ್ಬಿಡ್ತೀನಿ ಆ ವಿಡಿಯೋನೇ. ನಂಗೆ ಇಷ್ಟ ಆದವ್ರನ್ನ ಹಿಡ್ಕೊತೀನಿ, ಇಷ್ಟ ಇಲ್ದವ್ರನ್ನ ತಳ್ಬಿಡ್ತೀನಿ. ಏನಕ್ಕೆ ಸರ್ ಬೈಬೇಕು? ಯಾಕೆಂದ್ರೆ ಹಾಂ, ಬ್ಯಾಡ್ ಪ್ರಚಾರ ಅನ್ನೋದು, ಕೆಟ್ಟ ಪ್ರಚಾರ ಅನ್ನೋದ್ರಿಂದ ನಮ್ಗೆ ಹೆಸರು ಬಂತು ಅಂತ ಹೇಳ್ತಾ ಇದ್ರಿ ಪದೇ ಪದೇ. ಹೌದು, ಖಂಡಿತ. ನಾಳೆ ದಿನ ಮಾಡುವಂತ ಹೊಸಬ, ಈಗ ನಾನೇ ಒಂದು ಸಿನಿಮಾ ಮಾಡಿದ್ರೆ ಪ್ರಚಾರ ಮಾಡ್ತಾ ಇದೀನಿ, ರೀಚ್ ಆಗ್ತಾ ಇಲ್ಲ, ನಾನು ಕೆಟ್ಟ ದಾರಿನ ಹಿಡಿತೀನಿ ಅಂತ ಹಿಡಿಬೋದಲ್ಲ ಸರ್? DCPನೇ ವಾರ್ ಮಾಡ್ಬಿಟ್ಟಿದ್ದಾರೆ ಸರ್. ಬೆಂಗಳೂರು DCPನೇ ಕರೆದಿ ಇಲ್ಲಿಗೆ ಹೆಡ್ ಆಫ್ ಅಂತ ಇಡಿ ಅಂತ ಹೇಳಿದ್ದಾರೆ. ಹೋಗಿ ಮಾತಾಡಿದ್ದೀನಿ, ಸಾಹೇಬ್ರ ಹತ್ರನೂ ಮಾತಾಡಿದೆ. ಅಲ್ಲಿ CCP ನೀವೇ ತಿಳ್ಕೊಳ್ಳಿ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಆಗಲಿ ಪ್ರಮೋಷನ್ ಕರೆದು ಖಂಡಿತ ಸರ್, ಆರ್ಟಿಸ್ಟ್ ಆಗಲಿ ಕರೆದ್ಬಿಟ್ಟು ಉಳಿದವ್ರನ್ನ ಯಾರು ಆನ್ ಮಾಡಿಲ್ಲ. ಮೊದಲನೇದು ನೀವು ಅಂಕಿತ ಹಾಕಿದ್ದೀರಿ. ಅದನ್ನೇ ಹೇಳ್ತಾರೆ, ಇಂಡಸ್ಟ್ರಿ ಹೆಸರು 93 ವರ್ಷ ಆಯಿತು ಇಂಡಸ್ಟ್ರಿಗೆ. ನಾಳೆಗೆ ನೀವೆಲ್ಲ ಇಂಡಸ್ಟ್ರಿನ ಯಾವ ಮುಟ್ಟು ತಗೊಂಡೋಗ್ತಾ ಇದ್ದೀರಾ? ಅದಕ್ಕೊಂದು ಇತಿಹಾಸ ಇದೆ. ಎಂತೆಂಥ ಮಹನೀಯರು ನಾವೆಲ್ಲ ಊಟ ಮಾಡ್ತೀವಿ ಇಂಡಸ್ಟ್ರಿನಲ್ಲಿ, ನೀವು ನಾವೆಲ್ಲ ಅಂದರೆ ಅವರೆಲ್ಲ ಹಾಕ್ಬಿಟ್ಟೋಗಿರೋ ದಾರಿ ಅದೇ. ಖಂಡಿತ ಸರ್, ಇಲ್ಲ ಅಂತ ಮಾಡಬಾರ್ದು ಅದನ್ನು. ಖಂಡಿತ ಖಂಡಿತ. ಸಿನಿಮಾ ಮಾಡೋದಂಥ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೇ ಒಂದು ವಾರಕ್ಕೆ ಹೋಗಿರ್ತವೆ, ಆಯಿತಾ? ನೀವು ಮಾಡಿರೋ ಸಿನಿಮಾ ಓಕೆ, ನಮ್ಮ ಸಿನಿಮಾ ನಮಗೆ ಹೆಮ್ಮೆ ಅದು. ಆದರೆ ನಿಜವಾಗಿಯೂ ಬರೆಯೋರನ್ನ ಕರೆಸಿ ಕೂರಿಸಿ ಸಿನಿಮಾ ತೋರಿಸಿ ಬರವಣಿಗೆ ಬಂದಿದ್ದಿದೆ, ಅವರವರ ವ್ಯೂವಲ್ಲಿ ಬರೆಯೋರು. ಯಾರೋ 4 ಜನ ಏನೋ ಪ್ರಾಸಬದ್ಧವಾಗಿ ಮಾತಾಡ್ತಾನೆ ಅಂತ ಅವ್ನು ಕರೆಸಿ ಮಾತಾಡೋದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ? ಯಾವ 4 ಜನ ಸರ್? ಸರ್ ಆಲ್ ಓವರ್ ನಾನು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀನೋ ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಸರ್. ನಮ್ಮವ್ರು ಅಂತ ಹೇಳಿಲ್ಲ ಸರ್. ಯಾರೋ XYZ ಕರೆಸಿ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಮೊದಲೇ ನೆಗೆಟಿವ್. ಸಿನಿಮಾಗೆ ಬಂದರೆ ಇನ್ನೇನು ಪಾಸಿಟಿವ್ ಸಿಗುತ್ತೆ ಅಲ್ವಾ? ಅದನ್ನ ಮಾಡೋದು ಬಿಡಿ. ಥಿಯೇಟರ್ ಮುಂದೆ ಕಿರ್ಚ್ಕೊಳ್ಳಕ್ಕೆ ಅಂತಾನೆ ಉಟ್ಕೊಂಡವ್ರೆ, ದುಡ್ಡು ಕೊಡ್ತಿರಲ್ಲ ಬೇಡ ಅವೆಲ್ಲ. ಅದೆಲ್ಲ ಜನಕ್ಕೆ ಅಸಹ್ಯ ಆಗ್ಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ. ಅದನ್ನು ಕಿತ್ಕೊಳ್ಳಿ. ಖಂಡಿತ ಸರ್. ಈಗ ನೀವು ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ, ಒಳ್ಳೇದಾಗಲಿ. ಅದು ಬೇಕು, ಆ ಚಾಲೆಂಜ್ ಇರಬೇಕು. ಯಾವತ್ತು ನಾವು ಫೀಲ್ಡಿಗೆ ಇಳಿತೀವಿ ಅಂತಂದ್ರೆ ಅಲ್ಲಿ ಸೋಲು ಗೆಲುವು ಎಲ್ಲದೂ ಇರುತ್ತೆ. ಖಂಡಿತ ಸರ್. ಈಗ ಮಾಡಿರೋ ತಪ್ಪನ್ನ ಅಲ್ಲಿ ಮಾಡಕ್ ಹೋಗ್ಬೇಡಿ, ಅಥವಾ ಈಗ ಮಾಡಿರೋ ತಪ್ಪನ್ನೇ ಮತ್ತೆ ಮಾಡ್ತಾನೆ ಅನ್ನೋ ಜನ ಇನ್ನೂ ರಿಯಾಕ್ಟ್ ಮಾಡ್ತಾರೆ ನಿಮಗೆ. ಇಲ್ಲ ಇಲ್ಲ ಸರ್, ಇಲ್ಲಿಗೆ ಮುಗಿಸ್ಕೊಬಿಡ್ತೀನಿ ಸರ್. ಈಗ ನಿಮ್ಮ ರಿಯಲ್ ಜನ ಅಂಡರ್ವರ್ಲ್ಡ್ನವರೆಲ್ಲ ಆಕ್ಟ್ ಮಾಡಿದ್ರು, ಅವರೆಲ್ಲ ಏನು ಹೇಳಿದ್ರು? ಇದೆಲ್ಲ ಈ ಥರ ಪಬ್ಲಿಸಿಟಿ ಬಂದಮೇಲೆ ಏನಂದ್ರು ಅವರೆಲ್ಲ ನಿಮಗೆ? ಏನು ಅಂದಿಲ್ಲ ಸರ್. ಅವ್ರು ಏನಂತಾರೆ, ನೋಡ್ಕೊಂಡು ಮಾಡೋ, ಹುಷಾರಾಗಿರೋ ಅಂತ ಅಡ್ವೈಸರ್ ಮಾಡಿದ್ರು. ಅವ್ರು ಯಾರು ಏನು ಅಂದಿಲ್ಲ ಸರ್. ಟ್ರೋಲ್ ಮಾಡೋರೆ ನಿಮ್ಮಿಂದ ಪಾಪ ಮೇಡಮ್ ಅರೆಸ್ಟ್ ಆದರು. ಇಲ್ಲ ಸರ್, ಅದು ಫೇಕ್ ಅಂತಾನೆ ಹೇಳಿನೇ ಮಾಡಿತ್ತು. ಅದಕ್ಕೂ ಪೊಲೀಸ್ ಸ್ಟೇಷನಲ್ಲಿ ರಿಯಲ್ ಆಗಿ ಆಯ್ತಲ್ವಾ, ಅವ್ರು ತೊಂದರೆ ಆಯ್ತಲ್ವಾ? ಅದೇ ಸರ್, ACP ಹತ್ರನೂ ಹೋಗಿ ಮಾತಾಡ್ಕೊಂಡು ಬಂದೈತೆ. ಅವನ್ನ ಹೇಳ್ಕೊಂಡು ಹೋಗ್ತಾರೆ, ಎಲ್ಲ ಹೋಗಿ ಮಾತಾಡ್ದೆ ಸರ್. ಅದೇ ಹಿಂಗೆ ಯಾವುದೋ ಸುಮ್ಮನೆ ಮಾಡಕ್ಕೆ ಅವರಿಗೆ ಗೊತ್ತಿಲ್ಲ ಕಾನೂನು ಸೀರಿಯಸ್ ಆದ್ಮೇಲೆ ಬೇಕು ಅಂತ ಆಮೇಲೆ ಸೋಷಿಯಲ್ ಮೀಡಿಯಾ ಸುಮ್ಮನೆ ಹಾಕಿದ್ದೀನಿ ಅಂತೆಲ್ಲ ವಿಡಿಯೋ ಮಾಡಿ ಅದನ್ನು ಬೇಕು ಅಂತ ಮಾಡಿದ್ದು ನಮಗೆಲ್ಲ ಅರ್ಥ ಆಗುತ್ತೆ. ನಾವು ಎಷ್ಟು ವರ್ಷದಿಂದ ಇಂಡಸ್ಟ್ರಿ ನೋಡ್ತಿದ್ದೀವಲ್ವಾ, ಇದೆಲ್ಲ ಯಾವಾಗ ಇದ್ದು ಸೀರಿಯಸ್ ಆಯಿತು ಅರೆಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಬೇಕು ಅಂತ ಇಲ್ಲ ನೀರು ಹಾಕ್ಕೊಂಡಿದ್ದೀವಿ, ಜಂತುಪ್ಪ ಹಾಕಿದ್ದೀನಿ ಅಂತ ಮಾಡಿದ್ದು. ಯಾವನ ಪೆಟ್ರೋಲ್ ಕುಡಿತಾನೆ ಯಾವನಾರು ಬಿಫೋರ್ ಮುಂಚೆ ನಾನು ವಿಡಿಯೋ ಮಾಡಿ ಇಟ್ಟಿದ್ರು. ಅದು ಮಾಡೋ ಮುಂಚೆ ಬಿಫೋರ್ ಮುಂಚೆ ಮಾಡಿ ಕೊಟ್ಟಿದ್ರಲ್ಲ ಮಹಾನ್ ಭಾವರು ಇರೋರು, ಅವ್ರ ಮಗ ಮಾಡಿಕ್ಕಿರೋ ಒಂದು ಹಿಂಗೆ ಆಗ್ಬಿಟ್ರೆ ಅವ್ರು ತೋರ್ಸೋಣ ಅಂತ ಮಾಡಿರ್ತಾರೆ ಅವ್ರು. ನಮ್ಗೆ ಗೊತ್ತು ಯಾರು ಕುಂತ ಎಲ್ಲ ಗೊತ್ತು ನಮ್ಮ ಕಥೆಗಳು. ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಇದು ಇಂಡಸ್ಟ್ರಿಗೆ ನಿಮ್ಮ ಬೆಳವಣಿಗೆಗೂ ಒಳ್ಳೇದಲ್ಲ. ಯಾಕೆ ಒಂದೇ ಪಿಕ್ಚರ್ ಮಾಡ್ಬಿಟ್ಟು ಏನು ಗೊತ್ತಾ, ಈಗ ಅವ್ನು ಯಾರೋ ಪೆಟ್ರೋಲ್ ಕುಡಿತಾನೆ ಹೋಗ್ತಾನೆ, ಅದು ಓಕೆ ಫೇಕು. ಆದರೆ ಸಿನಿಮಾ ಮಾಡಿ ಬಂದು ಜನ ನೋಡ್ತಾರೆ ಅಂತ ಯಾರು ಹೇಳಿದ್ರ ನಿಮ್ಗೆ? ಯಾರು ಹೇಳಿಲ್ಲ ಅಲ್ವಾ? ಮಾಡೋದು ನೀವೇ, ಮತ್ತೆ ಮಾಡೋದು ನೀವೇ. ಜನ ಹೆಂಗೆ ನಂಬ್ತಾರೆ ಅಲ್ವಾ? ಒಂದು ಸಿನಿಮಾ ನೀಟಾಗಿ ಮಾಡಿ ಅಂದರೆ ಜನ ಬರ್ತಾರೆ, ಒಳ್ಳೆ ಸಿನಿಮಾ ಆದರೆ. ನಿಮ್ಗೆ ಯಾರು ಮನೆ ಕುಂತನ ಕರೆದ್ರೆ ನೀವು ಒಂದು ಸಿನಿಮಾ ನೋಡ್ಬೇಕು ಸೂರ್ಯ ಅವರೇ, ಸೂರ್ಯನ ಟೈಟಲ್ ಇಡಬೇಕು, ಹಿಂಗೆ ಮಾಡ್ಬೇಕು ಕಂಟೆಂಟು ಅಂತ ಯಾರಾದರೂ ಹೇಳಿದ್ರಾ? ಯಾರು ಹೇಳಿಲ್ಲ. ಹಂಗಲ್ಲ ಸರ್, ರೀಚೇ ಆಗ್ತಾ ಇಲ್ಲಲ್ಲ ಸರ್. ರೀಚ್ ಆಗೈತಾನೆ ಸರ್. ನೋಡೋದು ಇವಾಗ ಏನು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ಗಳು ಅಂದರೆ ಕಾರಣ ಏನು